ಹಲೋ ಎವ್ರಿವಾನ್, ನೀವು ನೋಡ್ತಾ ಇದ್ದೀರಾ ಬಾಸ್ ಟಿವಿ ಕನ್ನಡ. ನಾನು ಪಲ್ಲವಿ ಎನ್ರಾಜ್. ಈಗಾಗಲೇ ಎಲ್ಲ ನೋಡಿದ್ರು ಟಾಕ್ಸಿಕ್ ದೇ ಹವಾ, ಟಾಕ್ಸಿಕ್ ದೇ ಮಾತು. ಯಾಕಂದರೆ ಇನ್ನೇನು ಟಾಕ್ಸಿಕ್ ಸಿನಿಮಾ ರಿಲೀಸ್ಗೆ 4ರಿಂದ 5 ದಿನ ಅಷ್ಟೇ ಬಾಕಿ ಇರುವಂಥದ್ದು. ನಾವು ಎಲ್ಲರೂ ಕೂಡ ಎಕ್ಸೈಟ್ಮೆಂಟಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಆ ಒಂದು ರಾಯನ್ನ ಬೆಳ್ಳಿ ಪರದೆ ಮೇಲೆ ಕಣ್ತುಂಬಿಕೊಡ್ಲಿಕ್ಕೆ. ಈಗಾಗಲೇ ಡಬಲ್ ಧಮಾಕ ಅಂತಂದರೆ ಟಾಕ್ಸಿಕ್ದು ನಿನ್ನೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಬುಕ್ ಮೈ ಶೋನಲ್ಲಿ ಕೂಡ ಟಾಕ್ಸಿಕ್ ಸಿನಿಮಾವನ್ನು ನಾವು ಟಿಕೆಟ್ಸ್ ಬುಕ್ ಮಾಡಬಹುದು. ಸೊ ಎಲ್ಲ ಭಾಷೆನಲ್ಲೂ ಕೂಡ ಬಿಟ್ಟಿದ್ದಾರೆ. ಸೊ ಹೇಗಿದೆ ಬುಕ್ ಮೈ ಶೋನಲ್ಲಿ ರಾಕಿ ಬಾಯ್ ಹವಾ ಎಲ್ಲದನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಒಂದು ಸ್ವಲ್ಪ ನಾನು ಪೀಠಿಕೆಯನ್ನು ಕೊಟ್ಬಿಡ್ತೀನಿ. ಈ ಟಾಕ್ಸಿಕ್ ಸಿನಿಮಾ ಆಫ್ಟರ್ KGF ಚಾಪ್ಟರ್ 1 ಯಶ್ ಅವರ ಬಹುನಿರೀಕ್ಷಿತ ಸಿನಿಮಾ. ನಾಟ್ ಓನ್ಲಿ ಯಶ್ ಅವರು, ಸೊ ಸಿನಿಮಾದ ಡೈರೆಕ್ಟರ್ ಗೀತು ಮೋಹನ್ ದಾಸ್ ಆಗಿರಬಹುದು, KVN ಅವರ ಬಹುನಿರೀಕ್ಷಿತ ಸಿನಿಮಾ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಅದು ಕೂಡ ಈ ವರ್ಷದ ನಮ್ಮ ಕನ್ನಡದಲ್ಲಿ ತುಂಬ ನಂಬಿಕೆಯನ್ನು ಇಟ್ಕೊಂಡಿರುವಂತಹ ಸಿನಿಮಾ ಅಂತಂದರೆ ಟಾಕ್ಸಿಕ್ ಸಿನಿಮಾ ಅಂತ ಹೇಳ್ಬೋದು. ಈ ಸಿನಿಮಾ 2 ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದೆ, ಬೇರೆ ಬೇರೆ ಭಾಷೆಗಳಲ್ಲಿ ಡಬ್ ಆಗಿದೆ, ಕನ್ನಡ ಹಾಗೆ ಇಂಗ್ಲಿಷ್ ಭಾಷೆಯಲ್ಲಿ ಬರ್ತಾ ಇದೆ. ಸೊ ಈಗಾಗಲೇ ಈ ಸಿನಿಮಾ ಭಾರತದ ಬಹುನಿರೀಕ್ಷಿತ ಸಿನಿಮಾಗಳ ಪಟ್ಟಿಯ ಪೈಕಿನಲ್ಲಿ ಟಾಕ್ಸಿಕ್ ಸಿನಿಮಾ ಕೂಡ ಇರುವುದು ಬಹಳ ಖುಷಿಯಾದಂತಹ ವಿಚಾರ ಕನ್ನಡಿಗರಿಗೆ, ನಮಗೆ ಅಂತ ಹೇಳ್ಬೋದು. ಸೊ ಈ ಸಿನಿಮಾದಿಂದ ಸಾಕಷ್ಟು ಜನರಿಗೆ ಈ ಸಿನಿಮಾ ಕಟ್ಟಿಕೊಟ್ಟಿದೆ ಅನ್ನುವಂಥದ್ದು ಕೂಡ ನೋಡ್ತಾ ಹೋಗಬಹುದು. ಅದರ ಜೊತೆಗೆ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ನಮ್ಮ ಲೋಕಲೈಟ್ಸ್ ಮಾತ್ರ ಅಲ್ಲ, ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಸೊ ಈಗಾಗಲೇ ಹಿಂದಿನಲ್ಲಿ ಬುಕ್ ಮೈ ಶೋನಲ್ಲಿ ಬುಕ್ಕಿಂಗ್ಸ್ ನೋಡ್ತಾ ಹೋದಾಗ ಸಿಕ್ಕಾಪಟ್ಟೆ ಬುಕ್ಕಿಂಗ್ಸ್ ಆಗ್ತಾ ಇರುವಂಥದ್ದು. ಅದೇ ರೀತಿ ನಮ್ಮ ಕನ್ನಡದಲ್ಲೂ ಕೂಡ ಹಾಗೆ ಬೇರೆ ಬೇರೆ ಭಾಷೆಯಲ್ಲಿ ಹೇಗಿದೆ ಅನ್ನೋದು ಕೂಡ ನೋಡೋಣ. ಅದರ ಜೊತೆಗೆ ಈಗಾಗಲೇ ರಾಕಿಂಗ್ ಸ್ಟಾರ್ ಯಶ್ ಅವರು ಪ್ರಮೋಷನ್ನಲ್ಲಿ ಕೂಡ ಇದ್ದರು. ಅಂದರೆ ಒಂದು ಪ್ರೋಗ್ರಾಮ್ಗೆ ಸಂದರ್ಶನವನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಅವರ ವಿಷನ್ ಏನು, ಅವರ ಗೋಲ್ ಏನು, ನಮ್ಮ ಕನ್ನಡ ಇಂಡಸ್ಟ್ರಿ ಅಂತಂದರೆ ಏನು ಅನ್ನೋದನ್ನ ಅವರು ಈಗಾಗಲೇ ತೋರಿಸ್ಕೊಟ್ಟಿದ್ದಾರೆ. ಬಹಳ ಸ್ಪೆಷಲ್ ಅಂತ ಹೇಳ್ಬಹುದು ನಮ್ಮೆಲ್ರಿಗೂ ಕೂಡ. ಸೊ ಹೀಗಾಗಿ ನಮಗೆ ಟಾಕ್ಸಿಕ್ ಅನ್ನೋದು ನಮ್ಮೆಲ್ರಿಗೂ ಕೂಡ ಎಮೋಷನ್ಸು. ಅದರಲ್ಲೂ ಕೂಡ ಸ್ಪೆಷಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿಗಳಿಗೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಈಗಾಗಲೇ ಎಲ್ಲ ಕಡೆಗಳಲ್ಲೂ ಕೂಡ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದೆ. ಭರ್ಜರಿ ಕಟೌಟ್ಗಳನ್ನು ನೋಡ್ತಾ ಇದ್ದೀವಿ ಎಲ್ಲೆಂದರಲ್ಲಿ. ಸೊ ಮೆಟ್ರೋಗಳಲ್ಲೂ ಕೂಡ ಟಾಕ್ಸಿಕ್ ರಾಯನನ್ನು ತುಂಬಿಕೊಳ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ನಮ್ಮ ಅಂದರೆ ಬುಕ್ ಮೈ ಶೋನಲ್ಲಿ ಹೇಗಿದೆ ರೇಟಿಂಗ್ಸು, ಸೊ ಈಗ ಲೈವಲ್ಲೇ ನೋಡ್ತಾ ಹೋಗೋಣ. ಸೊ ನೀವು ಸ್ಕ್ರೀನಲ್ಲಿ ಕೂಡ ಗಮನಿಸ್ತಾ ಇರ್ತೀರಾ, ಈ ಕಡೆ ಸ್ಕ್ರೀನಲ್ಲೂ ಕೂಡ ಬರ್ತಾ ಇರುತ್ತೆ ಒಂದು ರೆಕಾರ್ಡಿಂಗು, ಅದರಲ್ಲಿ ಹೇಗಿದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಈಗಾಗಲೇ ನಾನು ಬುಕ್ ಮೈ ಶೋ ಓಪನ್ ಮಾಡಿದ್ದೀನಿ. ಬುಕ್ ಮೈ ಶೋದಲ್ಲಿ ಫಸ್ಟಿಗೆ ಇದೆ ಅಂದರೆ ನೋಡಿ, ಟ್ರೆಂಡಿಂಗಲ್ಲಿ ಫಸ್ಟಲ್ಲೇ ಟಾಕ್ಸಿಕ್ ಇರುವಂಥದ್ದು ಕೂಡ ನಾವು ನೋಡ್ತಾ ಹೋಗ್ಬೋದು. ಟಾಕ್ಸಿಕ್ ಎ ಫೈರಿ ಟೇಲ್ ಆಫ್ ಗ್ರೋನ್ ಅಪ್ಸ್ ಅಂತ ಇದೆ. ಅದ್ರ ಜೊತೆಗೆ ಇಂಟ್ರೆಸ್ಟ್ ಇರೋರ ಸಂಖ್ಯೆ ಎಷ್ಟಿದೆ, 1.2 ಮಿಲಿಯನ್ ಪ್ಲಸ್ ಜನ ಏನು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಟಾಕ್ಸಿಕ್ ಸಿನಿಮಾಗೆ ಸಂಬಂಧಪಟ್ಟಂತೆ. ನಿನ್ನೆ 8 ಗಂಟೆ ಸುಮಾರಿಗೆ ಬೆಳಗ್ಗೆ ಈ ಸಿನಿಮಾಗೆ ಸಂಬಂಧಪಟ್ಟಂತೆ ಟಿಕೆಟ್ಸ್ ಬುಕ್ಕಿಂಗ್ ಅವಕಾಶ ಕೊಡ್ತಾರೆ. ಬರೀ 5ರಿಂದ 6 ಗಂಟೆಯಲ್ಲಿ 30,000ಕ್ಕೂ ಹೆಚ್ಚು ಟಿಕೆಟ್ಗಳು ಬುಕ್ಕಿಂಗ್ ಆಗ್ತಾ ಇರೋದು ಅಂಥದ್ದು ಕೂಡ ನೋಡ್ತಾ ಇರಬಹುದು. ಈ ಇಂಟ್ರೆಸ್ಟೆಡ್ ಅಂತ ಇದೆಯಲ್ಲ, ಅದ್ರ ಸಂಖ್ಯೆ ಕೂಡ ನಿನ್ನೆನೇ ಜಾಸ್ತಿ ಆಗಿತ್ತು. ಈಗ 24 ಗಂಟೆಗಳಲ್ಲಿ 1.2 ಮಿಲಿಯನ್ ಪ್ಲಸ್ ಜನ ಏನಿದಾರಲ್ಲ ಅವರು ಇಷ್ಟಪಡ್ತಾ ಇದ್ದಾರೆ, ಈ ಟಾಕ್ಸಿಕ್ಗೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟನ್ನು ತೋರಿಸ್ತಾ ಇದ್ದಾರೆ ಅಂತಂದು ಕೂಡ ನೋಡ್ತಾ ಹೋಗ್ಬೋದು. ಅದರ ಜೊತೆಗೆ ಈ ಸಿನಿಮಾ 3 ಗಂಟೆ 14 ನಿಮಿಷ ಇರೋದು ಕೂಡ ನೋಡಬಹುದು. ಜೊತೆಗೆ ಈ ಸಿನಿಮಾಗೆ A ಸರ್ಟಿಫಿಕೇಟ್ ಕೂಡ ಕೊಟ್ಟಿರುವಂಥದ್ದು. ಈಗಾಗಲೇ ನಮ್ಮ 1 ಗಂಟೆ ಸುಮಾರಿಗೆ ಜಸ್ಟ್ 1 ಗಂಟೆಯಲ್ಲೇ ಸಿನಿಮಾಗೆ ಸಂಬಂಧಪಟ್ಟಂತೆ 10,800 ಜನ ಏನು ಟಿಕೆಟನ್ನು ಬುಕ್ ಮಾಡಿಕೊಂಡಿದ್ದಾರೆ. 10,000 ಟಿಕೆಟ್ಸ್ ಆಲ್ರೆಡಿ ಒನ್ ಅವರಲ್ಲಿ, ಬರೀ 1 ಅವರಲ್ಲಿ ಇಷ್ಟು ಟಿಕೆಟ್ ಬುಕ್ಕಿಂಗ್ ಆಗಿರೋದು. ಈಗಿನೂ ಬಿಟ್ಟಿರೋದಲ್ವಾ, ಇವಾಗಿನೂ ಜನಗಳಿಗೆ ಗೊತ್ತಾಗ್ತಾ ಇದೆ, ಮೌತ್ ಪಬ್ಲಿಸಿಟಿ ಆಗ್ತಾ ಇದೆ, ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದಾರೆ. ಸೊ ಹೀಗಾಗಿ ಇನ್ನು ಮುಂದೆ ಇನ್ನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ನೋಡ್ತಾ ಹೋಗೋಣ. ನೆಕ್ಸ್ಟ್ ಅಂದರೆ ಇಲ್ಲಿ ಯಾವೆಲ್ಲ ಥಿಯೇಟರ್ನಲ್ಲಿ ಬುಕ್ಕಿಂಗ್ಸ್ ಹೇಗಿದೆ 26ಗೆ ಅಂತ. ಸೊ ಈಗಾಗಲೇ ಈ ಸಿನಿಮಾದಲ್ಲಿ ನಟ ಯಶ್ ಅವರಿದ್ದಾರೆ, ಕಿಯಾರಾ ಅವರಿದ್ದಾರೆ, ಹುಮಾ ಕುರೇಶಿ ಇದ್ದಾರೆ, ನಯನತಾರಾ ಇದ್ದಾರೆ, ರುಕ್ಮಿಣಿ ವಸಂತ ಅವರಿದ್ದಾರೆ, ಗೀತು ಮೋಹನ್ ದಾಸ್ ನಿರ್ದೇಶನ ಮಾಡಿದ್ದಾರೆ, ಯಶ್ ಅವರು ಕೂಡ ಪ್ರೊಡ್ಯೂಸರ್ ಆಗಿದ್ದಾರೆ, KVN ಅವರು ಕೂಡ ಪ್ರೊಡ್ಯೂಸರ್ ಆಗಿದ್ದಾರೆ. ಒಂದು ರೀತಿಯಲ್ಲಿ ಎಲ್ರಿಗೂ ಕೂಡ ನೆಕ್ಸ್ಟ್ ವೀಕ್ ಅಂತಂದರೆ ಹಬ್ಬದೂಟ ಅಂತ ಹೇಳ್ತಾ ಹೋಗ್ಬೋದು. ಸೊ ನೋಡೋಣ. ನೋಡಿ, ಇದಕ್ಕೆ ಎಂಟರ್ ಆಗೋಕ್ಕಿಂತ ಮುಂಚೆನೇ 18+ ಅಂತ ಫಸ್ಟ್ ಇಲ್ಲಿ ಕೇಳುತ್ತೆ.
ಆ ನಂತರದಲ್ಲಿ ಇಲ್ಲಿ ನೋಡ್ತಾ ಹೋಗಬಹುದು ನೀವು 26th ವೆಡ್ನೆಸ್ಡೇಗೆ ಹೇಗೆ ಬುಕ್ಕಿಂಗ್ಸ್ ನಡೀತಾ ಇದೆ ಅನ್ನುವಂಥದ್ದು. ಈಗಾಗಲೇ ವೀರೇಶ್ ಸಿನಿಮಾಸಲ್ಲಿ 3 ಶೋ ಕಂಪ್ಲೀಟ್ ಆಗಿ ಬುಕ್ ಆಗಿ ಹೋಗಿದೆ. 6 ಗಂಟೆ ಶೋ 9:15. ಅದರ ಜೊತೆಗೆ GT ಮಾಲಲ್ಲೂ ಕೂಡ 2 ಶೋ ಆಲ್ರೆಡಿ ಬುಕ್ ಆಗಿದೆ. ಪ್ರಸನ್ನದಲ್ಲೂ ಕೂಡ 1 ಶೋ ಬುಕ್ ಆಗಿದೆ. ಈಗಾಗಲೇ ಕೆಲವೊಂದು ಕಡೆಗಳಲ್ಲೂ ಕೂಡ ಬುಕ್ ಕಂಪ್ಲೀಟ್ ಆಗಿ ಆಗ್ತಾನೇ ಇದೆ. 1 ಶೋ ಬುಕ್ಕಿಂಗ್ಸ್ ಸ್ಟಾರ್ಟ್ ಆಗಿದೆ. ನವರಂಗ್ ಥಿಯೇಟ್ರಲ್ಲೂ ಕೂಡ 1 ಶೋ, ಅಂದರೆ ಇಲ್ಲಿ ಲೋಕಲ್ ಯಾವೆಲ್ಲ ಥಿಯೇಟರ್ಸ್ ಇದೆ ಅಲ್ಲೆಲ್ಲವೂ ಕೂಡ ಈಗ ಆಲ್ರೆಡಿ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಪ್ರತಿಯೊಬ್ಬರು ಕೂಡ ಅಂದರೆ ಫ್ಯಾನ್ಸ್ ಶೋ ಅಲ್ವಾ, ಸೊ ಬುಕ್ ಮಾಡ್ಕೊಳ್ತಾನೆ ಇದ್ದಾರೆ. ಇಲ್ಲಿ ನೋಡಿ ಕಂಪ್ಲೀಟ್ ಆಗಿ ಇಲ್ಲಿ ಕಂಪ್ಲೀಟ್ ಶೋನೇ 6 ಗಂಟೆ ಶೋನು ಫುಲ್ ಆಗಿದೆ. ಫ್ಯಾನ್ಸ್ ಶೋ ಅಂತೂ ಫುಲ್ ಬುಕ್ಕಿಂಗ್ ಆಗೋಗ್ಬಿಟ್ಟಿದೆ. ಪ್ರತಿಯೊಂದು ಕಡೆಗಳಲ್ಲೂ ಕೂಡ ಬುಕ್ಕಿಂಗ್ಸ್ ಸ್ಟಾರ್ಟ್ ಆಗಿದೆ. ಒಂದಷ್ಟು ಜನ ಬುಕ್ಕಿಂಗ್ಸ್ ಆಗ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ಆಫ್ಲೈನಲ್ಲೇ ನಾವು ನೋಡ್ತೀವಿ ಅಂತ ಹೇಳಿ ಆಫ್ಲೈನ್ ಟಿಕೆಟ್ಸ್ಗಳಿಗಾಗೂ ಕೂಡ ವೆಯ್ಟ್ ಮಾಡೋವಂಥವ್ರು ಕೂಡ ಇದ್ದಾರೆ. ಸೊ ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕು. ಯಾಕೆಂದರೆ ಈಗ ಆನ್ಲೈನಲ್ಲಿ ಮಾಡಲಿಕ್ಕೆ ಬರ್ದಲೇ ಇರೋರು ಒಬ್ವಿಯಸ್ಲಿ ಆಫ್ಲೈನಲ್ಲೇ ಬಂದು ಅಲ್ಲೇ ಟಿಕೆಟನ್ನು ಕೊಂಡ್ಕೊಂಡು ಅಲ್ಲೇ ಸಿನಿಮಾ ನೋಡೋರು ಕೂಡ ಇರ್ತಾರೆ. ಹಿಂದಿನ ದಿನಗಳಿಂದಲೇ ಇದೆಲ್ಲ ಪ್ರೋಸೆಸ್ ಬಹುಶಃ ಸ್ಟಾರ್ಟ್ ಆಗುತ್ತೆ ಅಂತ ಅನಿಸುತ್ತೆ. ಈ ಥಿಯೇಟರ್ ತುಂಬಿದೆ ಅನ್ನುವಂತಹ ಬೋರ್ಡ್ನ ನೋಡಿ ಬಹಳ ದಿನ ಆಗೋಯ್ತು. ಸೊ ಒಂದು ಎಕ್ಸೈಟ್ಮೆಂಟು ಆ ಬೋರ್ಡ್ನ ನೋಡಬೇಕು ಅನ್ನೋದಕ್ಕೂ ಕೂಡ ವೆಯ್ಟ್ ಮಾಡ್ತಾ ಇರೋದು. ಯಾಕಂದರೆ ಬಿಗ್ ಬಜೆಟ್ ಸಿನಿಮಾಗಳೆಲ್ಲ ಬಂದಾಗ, ಈಗ ಡೆವಿಲ್ ಸಿನಿಮಾ ರಿಲೀಸ್ ಆಯಿತು ಲಾಸ್ಟ್ ಇಯರು. ಸೊ ಆಗ ಒಂದು ಕ್ರೇಜ್ ಇತ್ತು. ಅಂದರೆ ಅಭಿಮಾನಿಗಳೆಲ್ಲರೂ ಬರ್ತಾಯಿದ್ರು, ಕಟೌಟ್ಗೆಲ್ಲ ಹಾರ ಹಾಕ್ತಾಯಿದ್ರು, ಹಾಲಿನ ಅಭಿಷೇಕ ಮಾಡ್ತಾಯಿದ್ರು. ಸೊ ಇದೆಲ್ಲ ಮತ್ತೆ ರೀಕ್ರಿಯೇಟ್ ಆಗುತ್ತಲ್ಲ ಅನ್ನುವಂತಹ ಖುಷಿ ನಮಗೆ ಅಂತ ಹೇಳ್ಬೋದು. ಸೊ ಅದಕ್ಕೂ ಕೂಡ ನೋಡೋರು ಇರ್ತಾರೆ. ಈಗ ಆಲ್ರೆಡಿ ಒರಿಯನ್ ಮಾಲಲ್ಲೂ ಕೂಡ ನೀವು ನೋಡ್ತಾ ಹೋಗಬಹುದು ಬುಕ್ಕಿಂಗ್ಸ್ ಎಲ್ಲ ಆಗ್ತಾ ಇದೆ. ಇನ್ನು ಕೆಲವೊಂದಷ್ಟು ಕಡೆ ಸಣ್ಣ ಪ್ರಮಾಣದಲ್ಲಿ ಆಗ್ತಿದೆ. ಯಾಕೆಂದರೆ ಇನ್ನು ನೆನ್ನೆ ಅಲ್ವಾ ಸ್ಟಾರ್ಟ್ ಆಗಿರೋದು. ಸೊ ಇನ್ನೂ ಕೂಡ ಗೊತ್ತಿಲ್ಲ, ಇನ್ನೂ ಕೂಡ ಟೈಮ್ ಇದ್ದೇ ಇದೆ. ಬುಕ್ಕಿಂಗ್ಸ್ ಕೂಡ ಅವ್ರು ಸ್ಟಾರ್ಟ್ ಮಾಡ್ಕೊಳ್ಬಹುದು. ಸೊ ಹಾಗಾಗಿ ಒಂದಷ್ಟು ಥಿಯೇಟರ್ಗಳಲ್ಲಿ ಕಂಪ್ಲೀಟ್ ಆಗಿ ಬುಕ್ಕಿಂಗ್ಸ್ ಆಗಿದೆ. ನೋಡಿ, ಬರೀ ಒಂದೇ ದಿನಕ್ಕೆ ಕಂಪ್ಲೀಟ್ ಆಗಿ ಫುಲ್ ಬುಕ್ಕಿಂಗ್ ಆಗೋಗ್ಬಿಟ್ಟಿದೆ. ಇನ್ನೊಂದಷ್ಟು ಕಡೆಗಳಲ್ಲಿ ಇನ್ನೂ ಬುಕ್ಕಿಂಗ್ ನಿಧಾನವಾಗಿ ಆಗ್ತಾ ಇದೆ. ಯಾಕಂದರೆ ನಿನ್ನೆ ಹಬ್ಬ ಇತ್ತು, ಸೊ ಬ್ಯುಸಿ ಇರ್ತಾರೆ. ಇನ್ಮೇಲೆ ಅಂದರೆ ಇವತ್ತು ವೀಕೆಂಡ್ ಇದೆ, ಸೊ ನಾಳೆ ಕೂಡ ವೀಕೆಂಡ್ ಇದೆ. ಹೀಗಾಗಿ ಬುಕ್ಕಿಂಗ್ಸ್ ಜಾಸ್ತಿ ಆಗಬಹುದು ಅಂತ ಕಾರಣಕ್ಕೆ ಬುಧವಾರ ಅಂತಂದರೆ 26ನೇ ತಾರೀಕು ಬರುತ್ತೆ, ಸಿನಿಮಾ ರಿಲೀಸ್ ಆಗುತ್ತೆ. ಆನಂತರದಲ್ಲಿ 2 ದಿನ ಬಿಟ್ಟರೆ ಮತ್ತೆ ವೀಕೆಂಡ್ಸ್ ಬರುತ್ತೆ. ಆಗಲೂ ಕೂಡ ಬುಕ್ಕಿಂಗ್ಸ್ ಎಲ್ಲ ಜಾಸ್ತಿ ಆಗ್ಬೋದು. ಯಾಕೆಂದರೆ ವೀಕೆಂಡ್ಸ್ ಇರುವಂತಹ ಕಾರಣ ಒಂದಷ್ಟು ಫ್ಯಾಮಿಲಿ ಆಡಿಯನ್ಸ್ ಕೂಡ ಸಿನಿಮಾ ಸೆಳ್ಕೊಳ್ಳುವಂತಹ ಚಾನ್ಸಸ್ ಇದ್ದೇ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಹಾಗಾದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಂತ ಬಂದಾಗ ಹಿಂದಿಗಾಗಿರಬಹುದು, ತೆಲುಗು, ತಮಿಳ್ಗಾಗಿರಬಹುದು ಟಾಕ್ಸಿಕ್ ಹವಾ ಹೇಗಿದೆ ಅದನ್ನು ಕೂಡ ನೋಡ್ತಾ ಹೋಗೋಣ. ಈಗಾಗಲೇ ಹಿಂದಿಯಲ್ಲಿ ಅಂತ ಬಂದಾಗ ಉತ್ತರ ಭಾರತದಲ್ಲಿ ಯಶ್ ಅವರಿಗೆ ಸಪ್ರೇಟ್ ಫ್ಯಾನ್ ಬೇಸ್ ಇದೆ. ಅಲ್ಲಂತೂ ಸಿಕ್ಕಾಪಟ್ಟೆ ಫ್ಯಾನ್ಸ್ ವೆಯ್ಟ್ ಮಾಡ್ತಾ ಇದ್ದಾರೆ. ಎಲ್ಲೋದ್ರೂ ಕೂಡ ರಾಕಿ ಬಾಯ್ ಅಂತ ಕರಿತಿರ್ತಾರೆ. ಅದರ ಜೊತೆಗೆ ಇಲ್ಲಿ ಅಂದರೆ ನಿಧಾನ ಸ್ಲೋಲಿ ಆಗ್ತಾ ಇದೆ. ಯಾಕೆಂದರೆ ಇಲ್ಲಿನವ್ರು ಸ್ವಲ್ಪ ವೆಯ್ಟ್ ಮಾಡ್ತಾ ಇರೋರ ಸಂಖ್ಯೆ ಸ್ವಲ್ಪ ಕಡಿಮೆ ಇದ್ದಾರೆ ಅಂತ ಕಾಣುತ್ತೆ. ಯಾಕೆಂದರೆ ಇನ್ನೂ ಕೂಡ ಹಿಂದಿಲಾಗಿರಬಹುದು, ತೆಲುಗು, ತಮಿಳಲ್ಲಿ ಕಾಣಿಸ್ತಾ ಇಲ್ಲ. ಇಲ್ಲಿ ನಾವು ನೋಡ್ತಾ ಇದ್ದೀನಿ ಇವಾಗ ಹಿಂದಿನಲ್ಲಿ ಹೇಗಿದೆ ಬುಕ್ಕಿಂಗ್ಸ್ ಅನ್ನೋದು ಕೂಡ ನೋಡ್ತಾ ಹೋಗೋಣ. 26ನೇ ತಾರೀಕು ಅಂತ ಬಂದಾಗ ಇನ್ನು ಕೆಲವೊಂದಷ್ಟು ಕಡೆಗಳಲ್ಲಿ ಶೋಸ್ ಇನ್ನೂ ಬುಕ್ಕಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಹಿಂದಿನಲ್ಲಿ ಕೆಲವೊಂದಷ್ಟು ಕಡೆಗಳಲ್ಲಿ ಫುಲ್ ಫಿಲಪ್ ಆಗಿ ಹೋಗ್ಬಿಟ್ಟದೆ. ಇಲ್ಲಿ ನೀವು ಗಮನಿಸ್ತಾ ಹೋಗಬಹುದು, ಒಂದಷ್ಟು ಕಡೆಗಳಲ್ಲಿ ಫುಲ್ ಫಿಲಪ್ ಆಗೋಗ್ಬಿಟ್ಟದೆ. ಇನ್ನೊಂದಷ್ಟು ಕಡೆಗಳಲ್ಲಿ ಇವಾಗ ಅಂದರೆ ನಿಧಾನ ಗತಿಯಲ್ಲಿ ಸಾಗ್ತಾ ಇದೆ. ಇನ್ನೂ ಕೂಡ ಟೈಮ್ ಇದೆ. ಸೊ ಮಾಡ್ಕೊಳ್ಳೋರು ಮಾಡ್ಕೊಳ್ತಿರ್ತಾರೆ. ಅದ್ರ ಜೊತೆಗೆ ತೆಲುಗುನಲ್ಲಿ ಹೇಗಿದೆ, ತಮಿಳಲ್ಲಿ ಹೇಗಿದೆ ಅನ್ನೋದು ಕೂಡ ನೋಡ್ತಾ ಹೋಗೋಣ. ಸೊ ತೆಲುಗುನಲ್ಲಿ 2D ನಿಧಾನಗತಿಯಲ್ಲಿ ಇಲ್ಲೂ ಕೂಡ ನಿಧಾನಗತಿಯಲ್ಲಿ ಹೋಗ್ತಾ ಇದೆ. ಒಂದಷ್ಟು ಶೋಸ್ಗಳು ಇನ್ನೂ ಕೂಡ ಬುಕ್ಕಿಂಗ್ ಆಗಿಲ್ಲ. ಸೊ ತಮಿಳಲ್ಲಿ ಹೇಗಿದೆ ಅನ್ನುವಂಥದ್ದು ಕೂಡ ನೋಡ್ತಾ ಹೋಗೋಣ. ತಮಿಳಲ್ಲೂ ಕೂಡ ಒಂದಷ್ಟು ಕಡೆಗಳು ಫಿಲಪ್ ಆಗಿದೆ, ಇನ್ನೊಂದಷ್ಟು ಆಗಿಲ್ಲ. ಶೋಸ್ಗಳು ಕೂಡ ಹೆಚ್ಚಿನದಾಗಿ ಅಂದರೆ ಕನ್ನಡಕ್ಕೆ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಹಾಗಾಗಿ ತಮಿಳ್ ಹಾಗೆ ತೆಲುಗು, ಹಿಂದಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಕನ್ನಡದ ಶೋಸ್ಗಳು ಹೆಚ್ಚಿನದಾಗಿದೆ. ಸೊ ಕನ್ನಡಿಗರು ಆಬ್ವಿಯಸ್ಲಿ ನೋಡ್ತಾರೆ ಅನ್ನುವಂತಹ ಕಾನ್ಫಿಡೆನ್ಸ್ ಜೊತೆಗೆ ಇಂತಹ ಸಿನಿಮಾ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಅನ್ನುವಂತಹ ಒಂದು ನಂಬಿಕೆ ಅಂತ ಹೇಳ್ಬೋದು. ಆ ಕಾರಣಕ್ಕೆ ಸೊ ಎಕ್ಸೈಟ್ಮೆಂಟಿಂದ ವೆಯ್ಟ್ ಮಾಡ್ತಿದ್ದಂತಹ ಟೈಮ್ ಕೂಡ ಹತ್ರ ಬಂದಿದೆ. KGF ಚಾಪ್ಟರ್ 1 ಆದಮೇಲೆ ಯಶ್ ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಏನು ಕತೆ ಅನ್ನೋರಿಗೆ ಉತ್ತರ ರೆಡಿ ಇದೆ. ಇನ್ನು 26ನೇ ತಾರೀಕು ಅಂತ ಹೇಳಬಹುದು.
ಅದರ ಜೊತೆನಲ್ಲಿ ಡಬಲ್ ಧಮಾಕ ಅಂತಂದರೆ ಈಗ ರಾಮಾಯಣ ಸಿನಿಮಾ ಕೂಡ ಬರ್ತಾ ಇದೆ, ಈ ಕಡೆ ಆಗಸ್ಟಲ್ಲಿ ನಾಡಿದ್ದೇ ಟಾಕ್ಸಿಕ್ ಸಿನಿಮಾ ಕೂಡ ಬರ್ತಾ ಇದೆ. ಸೊ ಫ್ಯಾನ್ಸ್ಗೆ ಡಬಲ್ ಧಮಾಕ. ಸೊ ಕಾದ್ ನೋಡೋಣ ಸಿನಿಮಾ ಹೇಗಿರುತ್ತೆ ಅಂತ. ಈ ಒಂದು ಕುತೂಹಲನ ಹಾಗೆ ಇಟ್ಕೊಂಡು ನಮ್ಮ ಕನ್ನಡದ ಸಿನಿಮಾಗಳನ್ನ ಥಿಯೇಟರ್ನಲ್ಲೇ ಬಂದು ನೋಡಿ ಅಂತ ಹೇಳ್ತಾ ಈ ಒಂದು ವಿಶೇಷವಾಗಿರುವಂತಹ ಸೆಗ್ಮೆಂಟ್ ನ ಮುಗಿಸ್ತಾ ಇದ್ದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.